ಒಂದು ಕಾಲದಲ್ಲಿ ಇಲ್ಲೆಲ್ಲ ಇದು ನಿಷೇಧಿತ ಪ್ರದೇಶ ಆ ಕಾಲಘಟ್ಟದಲ್ಲಿ. ಆದರೂ ಅಂಗಡಿ ಬುಡಕಟ್ಟುಗಳು ಇಲ್ಲಿದ್ವು. ಇಲ್ಲಿ ಈ ವ್ಯಾಪಾರಿಯ ಮೇಯ್ನ್ ವ್ಯಾಪಾರಿ ಇದ್ದಾರಲ್ಲ, ಅವ್ರ ಮನೆಯೂ ಕೂಡ ಇಲ್ಲಿತ್ತು. ಹೆಕೆತ್ತ ಥಿಯೇಟರ್ ಡೆ ಲ ವೆಲ್ಲೆ ಅನ್ನು ಪ್ರವಾಸಿ ಕಥನದಲ್ಲಿ ಬರೀತಾನೆ. ಅಲ್ಲಿ ರಣದುಲ್ಲಾ ಖಾನನ ಕಾಲದಲ್ಲಿ ಸಂಪೂರ್ಣ ನಾಶವಾಗಿ ಹೋಯ್ತು ಅಂತ ಈ ಕೋಟೆ. ಅಷ್ಟರ ಮೇಲೆ ಉಳಿದಿದ್ದನ್ನ ಮತ್ತೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಇಲ್ಲಿಂದ ಇಕ್ಕೇರಿ ಕೆಳದಿ ನಾಯಕರ ಕೋಟೆ ಪ್ರಾರಂಭ ಆಗ್ತಾ ಇದೆ. ಕಂದಕಗಳನ್ನ ದಾಟಿ ನಾವು ಒಳಗಡೆ ಹೋಗ್ತಾ ಇದೀವಿ. ಅವಶೇಷದ ಮೇಲೆ ಇತಿಹಾಸ ಕಟ್ಟಬೇಕು ಸರ್. ಈಗ ಇತಿಹಾಸ ಅಂತಂದ್ರೆ ಏನು? ಅದೊಂದು ನಮಗೆ ಒಂದು ಪದವಾಗಿ ಕಾಣುತ್ತೆ. ಪದ ಅಲ್ಲ, ಅದು ಅದೊಂದು ವಾಕ್ಯ. ಇತಿ ಅಂತಂದರೆ ಈ ರೀತಿ, ಹಾ ಅಂದರೆ ಹಿಂದೆ, ಆಸ ಅಂತಂದರೆ ಆಗಿತ್ತು ಎಂಬುದನ್ನು ತಿಳಿಸೋದೇ ಇತಿಹಾಸ. ಯಾವುದೂ ಅಷ್ಟೇ ಕಳೆದಿದ್ದನ್ನು ನಾವು ಹುಡುಕಬೇಕು ಅಂತಂದರೆ, ಪ್ರಕೃತಿಗೆ ಒಂದು ಗುಣ ಇದೆ, ಏನಂತಂದರೆ ಎಲ್ಲವನ್ನು ಜೀರ್ಣ ಮಾಡಿ ಹಾಕುತ್ತೆ. ಕಳೆದ ಮೇಲೆ ಅದನ್ನು ಉಳಿಸೋದಿಲ್ಲ, ಅದನ್ನು ಅಷ್ಟು ಜೀರ್ಣ ಮಾಡಿ ಹಾಕುತ್ತೆ. ಇದ್ದ ಅವಶೇಷಗಳೇನೋ ಕುರುಹುಗಳಿರ್ತಾವಲ್ಲ, ಅದನ್ನು ಬಳಸ್ಕೊಂಡು ನಾವು ಇತಿಹಾಸ ಕಟ್ಟುವಂಥ ಕೆಲಸ. ಅಮೇರಿಕಾದ ಒಂದು ಲೇಡಿ ಮಾರ್ಗ್ರೆಟ್ ಅಂತ, ಅವ್ರು ಬಂದು ಬಹುಶಃ ಒಂದು ದಿವಸ ನಾ ಕರ್ಕೊಂಡು ಹೋಗಿದ್ದೆ. ಕೊನೆಗೆ ಬಂದಿದ್ರ? ಹೌದೌದು. ಕೊನೆಗೆ ಅವು ಕತ್ತಿ ಹಿಡ್ಕೊಂಡು ಬಂದು ಕ್ಲೀನ್ ಮಾಡಿ ಪ್ರತಿ ಇಂಚು ಅದನ್ನು ಸ್ಟಡಿ ಮಾಡಿದ್ದಾಳೆ ಅಂತ. ಯಾರು ಈ ಕೋಟೆ ಕಟ್ಟಿದ್ದು? ಈ ಕೋಟೆ ಸದಾಶಿವನಾಯಕನಿಂದ ಪ್ರಾರಂಭವಾಗತ್ತೆ. ವೀಕ್ಷಕರೇ, ನಾವಿವಾಗ ಹೋಗ್ತಾ ಇರೋದು ಇಕ್ಕೇರಿಯ ಒಳಭಾಗದಲ್ಲಿ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಕೆಲವೊಂದು ಮನೆಗಳು ಹೊಸತನದಿಂದ, ಇನ್ನು ಕೆಲವು ಮನೆಗಳು ಹಳೆ ಕಾಲದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಇದೆ. ಇಕ್ಕೇರಿ ಇವಾಗ ನಾವು ನೋಡೋದಕ್ಕಿಂತ ಕೆಳದಿ ನಾಯಕರ ಕಾಲದಲ್ಲಿ ಇಕ್ಕೇರಿ ಹೇಗಿತ್ತು, ಇವಾಗ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ, ಆ ಕಾಲದಲ್ಲಿ ಹೇಗಿತ್ತು ಅನ್ನೋ ತೋರಿಸ್ಬೇಕು ಅಂತಲೇ ನಾವು ಡಿಜಿಟಲ್ ಮಾಧ್ಯಮದವರು ಕೆಳದಿ ನಾಯಕರ ಕಾಲದಲ್ಲಿ ಕಟ್ಟಿದಂಥ ಅರಮನೆ ಹಾಗೆ ಕೋಟೆ ಕೊತ್ತಲಗಳ ಕುರುಹುಗಳನ್ನ ಹುಡ್ಕೊಂಡು ಹೊರಟು ಬಂದಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ನಾವು ಇಕ್ಕೇರಿಯಿಂದ ಒಂದು 3/4 ಕಿಲೋಮೀಟರ್ ಒಳಗಡೆ ಬಂದಾಗ ಒಂದು ರೀತಿಯಾಗಿ ಇಲ್ಲಿ ಕಾಫಿ ತೋಟ ಇದೆ, ಅಡಿಕೆ ತೋಟಗಳನ್ನ ಮಾಡ್ಕೊಂಡಿದ್ದಾರೆ. ಕಾಡು ಮಧ್ಯದಲ್ಲಿರುವಂಥ ಕೋಟೆ ಕುರುಹುಗಳು ಸಿಗ್ತಾ ಇದೆ. ನೋಡೋಣ ಏನೆಲ್ಲ ಸಿಗುತ್ತೆ ಅಂತ. ಸರ್ ನಮಸ್ತೆ, ಶುಭೋದಯ. ಶುಭೋದಯ. ಇವತ್ತು ಇಕ್ಕೇರಿಯ 2ನೇ ದಿನದ ಪ್ರವಾಸ ಆರಂಭವಾಗಿದೆ. ಇವತ್ತು ನಾವು ಬಂದಿರೋದು ಇಕ್ಕೇರಿಯ ನಾಯಕರು ಇದ್ದಂಥ ಕೋಟೆ ಭಾಗಕ್ಕೆ ಬಂದಿದ್ದೀವಿ. ಎಲ್ಲಿದೆ ಸರ್ ಕೋಟೆ? ಕೋಟೆ ಈ ಭಾಗದಲ್ಲಿ ಬರುತ್ತೆ. ಓಕೆ. ಇದು ಆ ಕಾಲದ ರಾಜಬೀದಿ, 150 ಅಡಿ ಅಗಲದ ಈ ರಸ್ತೆ ಆಗಿತ್ತು. ಇದು 150 ಅಡಿ ಅಗಲದ ರಸ್ತೆ. ಇದು ರಾಜಮಾರ್ಗ. ಇಲ್ಲಿಂದ ಕೆಳದಿಗೆ ಹೋಗುವಂತಹ ದಾರಿ ಇದೇ ಆಗಿತ್ತು. ಒಂದು ಕಾಲದಲ್ಲಿ ಇಲ್ಲೆಲ್ಲ ಇದು ನಿಷೇಧಿತ ಪ್ರದೇಶ ಆ ಕಾಲಘಟ್ಟದಲ್ಲಿ. ಆದರೂ ಅಂಗಡಿ ಬುಡಕಟ್ಟುಗಳು ಇಲ್ಲಿದ್ವು. ಇಲ್ಲಿ ಈ ವ್ಯಾಪಾರಿಯ ಮೇಯ್ನ್ ವ್ಯಾಪಾರಿ ಇದ್ದಾರಲ್ಲ, ಅವ್ರ ಮನೆಯೂ ಕೂಡ ಇಲ್ಲಿತ್ತು. ಹೆಕೆತ್ತ ಥಿಯೇಟರ್ ಡೆ ಲ ವೆಲ್ಲೆ ಅನ್ನು ಪ್ರವಾಸಿ ಕಥನದಲ್ಲಿ ಬರೀತಾನೆ. ನಿಷೇಧಿತ ಪ್ರದೇಶ ಯಾಕಾಗಿತ್ತು? ನಿಷೇಧಿತ ಪ್ರದೇಶ ಅಂತಂದ್ರೆ ಈಗಲಾದ್ರೂ ಅಷ್ಟೇ ಸಹಿಯಲ್ಲ. ರಾಜಕಾರಣಿಗಳ ಅಂದ್ರೆ ಅಧಿಕಾರಿಗಳ ಇದಕ್ಕೆಲ್ಲ ನಾವು ರಾಷ್ಟ್ರಪತಿ ಭವನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇವಿಷ್ಟು ನಿಷೇಧಿತ ಪ್ರದೇಶ. ಇಲ್ಲಿ ಪರ್ಮಿಷನ್ ತಗೊಳ್ಳದೆ ನಾವು ಬರ್ತಿರ್ಲಿಲ್ಲ. ಹಾಗಾಗಿ ಆ ಕಡೆ ಹೋದರೆ ಅಲ್ಲಿ ಕಾವಲಕ್ಕೆ ಮನೆ ಅಂತ ಬರುತ್ತೆ. ನಮ್ಮದು ಕಲ್ಲು ಮನೆ ಅಂತ, ನಮ್ಮ ಊರಿನ ಹೆಸರು ಕಲ್ಲು ಮನೆ ಅಂತ. ನಮ್ಮ ಗ್ರಾಮ ಅದು ಕಾವಲು ಮನೆಯಾಗಿತ್ತು. ಕೋಟೆಯ ಒಂದು ಭಾಗ ಅಲ್ಲಿಂದ ಕಾಯ್ಬೋದಾಗಿತ್ತು. ಈ ಕಡೆ ಮಂಡಲ ಮನೆ ಅಂತ ಬರುತ್ತೆ, ಅಲ್ಲಿ ಅಧಿಕಾರಿಗಳೆಲ್ಲ ಇರುವಂಥದ್ದು, ಆಡಳಿತ ನಡೆಸುವಂತಹ ಒಂದು ಜಾಗ ಆಗಿತ್ತು. ಇದು ರಾಜನ ಒಂದು ವ್ಯವಸ್ಥೆಗೆ ಇರುವಂತಹ ಕೋಟೆ. ಕೋಟೆ ಅಂತಂದರೆ ಹಾಗೆ ಅಲ್ವಾ, ರಾಜ ವ್ಯವಸ್ಥೆ, ಬೊಕ್ಕಸ ಇರುತ್ತೆ, ಅಲ್ಲಿ ಕಡತಗಳು ಎಲ್ಲ, ರೆಕಾರ್ಡ್ಸ್ ಎಲ್ಲ ಅಲ್ಲೇ ಕೀಪಪ್ ಮಾಡುವಂತಹ ವ್ಯವಸ್ಥೆಗಳು ಇರ್ತಿತ್ತು. ಇವರು ಥಿಯೇಟರ್ ಡೆ ಲ ವೆಲ್ಲೆ ಹೇಳಿದ ಹಾಗೆ ಹೆಚ್ಚು ನಗರದಲ್ಲಿ ಮನೆಗಳು ಕಡಿಮೆ ಇದ್ದರೂ ಕೂಡ ವಿಸ್ತಾರವಾದ ರಸ್ತೆಯಿಂದ ಕೂಡಿದೆ ಅಂತ ಅವನು ಬರೀತಾನೆ. ಹಾಗಾಗಿ ಇದು ರಾಜಮಾರ್ಗ ಆಗಿದ್ದಕ್ಕೆ 150 ಅಡಿ ಅಗಲದ ಒಂದು ರಸ್ತೆಯನ್ನು ನಾವು ಇಲ್ಲಿ ಅವಶೇಷ ನೋಡಬಹುದು ಅಂತ. ಇಲ್ಲಿಂದ ನಾವು ಮುಂದಕ್ಕೆ ಕೋಟೆ ಕಡೆಗೆ ಹೋಗ್ತಿದ್ದೇವೆ. ಅಂದರೆ ಇಕ್ಕಟ್ಟಾದಂತಹ ಒಳಭಾಗ ಅಂತ ಅವನು ಬರೀತಾನೆ ಥಿಯೇಟರ್ ಡೆ ಲ. ಅದೇ ಥರ ಇರುವಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಅಂದರೆ ಇವಾಗಿದೆಯಲ್ಲ ಈ ಪ್ಲೇಸಿಗೆ ಏನಂತ ಹೆಸರು ಕರಿತೀವಿ? ಇದು ಇಕ್ಕೇರಿ ಕೋಟೆ ಭಾಗವೇ. ಇದು ಇಕ್ಕೇರಿನೇ. ಇದು ಇಲ್ಲಿ ನಮಗೆ ದಾಖಲೆ ಸಿಗುವ ಪ್ರಕಾರ ಹಾಡಿ ಹಳುವು ಅಂತ ಹೆಸರು ಇತ್ತು ಹಿಂದೆ.
ಮುಂಚೆ ಇಕ್ಕೇರಿಗಿಂತ ಮುಂಚೆ ಏನು ಅಂದರೆ ಹಳುವು ಅಂತಂದರೆ ಈ ರೀತಿ ಮೊಟ್ಟಿಗಳಿರುವಂತಹ ಗಿಡ ಮರಗಳಿರುವಂತಹ ಜಾಗ ಅಂತ ಹಪ್ಪಲಿ ಒಂದು ಸ್ಥಳ ಎಂಬ ಅರ್ಥವನ್ನು ಅದು ಕೊಡುತ್ತೆ. ಅದನ್ನು ಈ ಪ್ರದೇಶವನ್ನೇ ಯಾಕೆ ಅಂತಂದರೆ ಆ ಕಡೆ ನೋಡ್ಬೋದಲ್ವಾ, ಈಗ ತೋಟ ಆಗಿದೆ ಅಂತ ಬಿಟ್ಟರೆ ಒಂದು ಕಾಲದಲ್ಲಿ ಅದು ಕಂದಕ, ಈ ಕಡೆ ಭಾಗನ ಆಗಿರುವಂತಹ ಸಹಜವಾಗಿರುವಂತಹ ಒಂದು ಕಂದಕ ಹೀಗಿರತ್ತೆ. ಆ ಭಾಗದಲ್ಲಿ ಅದೇ ಥರದ ಕಂದಕ, ಒಂದು ಸಹಜವಾದ ಕೋಟೆಗೆ ಅಗತ್ಯವಾಗಿರುವಂತಹ ಒಂದು ಪ್ರಾಕೃತಿಕವಾದ ವ್ಯವಸ್ಥೆ ಇಲ್ಲಿ ನಾವು ನೋಡ್ಬೋದು. ಹಿಂಭಾಗದಲ್ಲಿ ಸಾಲ್ಗಟ್ಟಿ ಉದ್ದನೆಯ ಒಂದು ಗುಡ್ಡದ ಸಾಲುಗಳು ಬರ್ತವೆ. ಹಾಗಾಗಿ 3 ಕಡೆಯಿಂದ ಒಂದು ಸಹಜ ರಕ್ಷಣೆ ಅವರಿಗೆ ಸಿಕ್ತಿತ್ತು. ಹಾಗಾಗಿ ಈ ಸ್ಥಳವನ್ನು ಅವರು ಆಯ್ಕೆ ಮಾಡಿಕೊಂಡಿರಬಹುದು ಅಂತ ನಾವು ಊಹಿಸ್ಲಿಕ್ಕೆ ಸಾಧ್ಯ. ಇಲ್ಲಿ ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೂ ಮೊದಲು ನೋಡಬೇಕಾದದ್ದು ನೀರಲ್ವಾ. ಹೌದು, ನೀರನ್ನು ನಾವು ನೋಡಿಕೊಂಡೇ ಮನೆ ಕಟ್ತೇವೆ. ಹಾಗೆ ಒಂದು ನಗರವನ್ನು, ಒಂದು ರಾಜಧಾನಿಯನ್ನು ಕಟ್ಟಬೇಕಾದ್ರೆ ನೀರಿನ ಮೂಲ ಇದೆಯಾ ಅಂತ ನೋಡ್ಕೊಳ್ತಾರೆ. ನೀರಿನ ಸಮಸ್ಯೆ ಎಂದೂ ಆಗಬಾರ್ದು. ಅದಕ್ಕಾಗಿ ಇಲ್ಲಿ ನೀರಿನ ಮೂಲ ಇರುವಂಥದ್ದನ್ನು ನೋಡಿ ಆ ನೀರನ್ನು ಮತ್ತೆ ಕೆರೆಗಳಾಗಿ ನಿರ್ಮಾಣ ಮಾಡಿ ಅದನ್ನು ನೀರಿನ ಸಮೃದ್ಧಿ ಮಾಡಿಕೊಂಡು ನಗರವನ್ನು ಕಟ್ಟಿರುವಂತಹದ್ದನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಈ ಕಡೆ ಹೋಗೋಣ ಬನ್ನಿ ಸರ್. ಈ ಕಡೆ ಸಿಗುತ್ತಾ ಕೋಟೆ? ಒಂದು ರೀತಿ ಕಾಡೊಳಗಡೆ ಹೋದಂಗೆ ಆಗ್ತಾ ಇದೆಯಲ್ಲ. ಹೌದು, ಬನ್ನಿ, ಪರವಾಗಿಲ್ಲ. ತಡೀರಿ. ಇಲ್ಲಿದೆ ಕುರುಹುಗಳು. ಕಾಡೇ, ಈಗ ಕಾಡಾಗಿದೆ. ಮುಂಚೆ ಇದು ಕೋಟೆ. ಇಲ್ಲಿ ಮನೆಗಳು ಇಲ್ಲೆಲ್ಲ ತುಂಬಾ ಇದ್ವು. ನಮ್ಮಲ್ಲಿ ಒಂದು ಅಳುದ ಮೇಲೆ, ಒಂದು ನಾಶವಾದ ಮೇಲೆ ಆ ಜಾಗದಲ್ಲಿ ಮತ್ತೊಮ್ಮೆ ಕಟ್ಟುವ ಅಭ್ಯಾಸ ಇರಲಿಲ್ಲ. ಸರ್, ಇದೆಲ್ಲ ನೋಡ್ತೀವಲ್ಲ, ಇದೇನಿದು? ಇದೆಲ್ಲ ಆ ಇದು ಚಿಕ್ಕದಾದ ರಸ್ತೆ ವ್ಯವಸ್ಥೆ. ಈ ರಸ್ತೆಗೆ ಈ ರೀತಿ ಕಲ್ಲುಗಳನ್ನು ಹಾಕಿ ರಸ್ತೆಯನ್ನು ಮಾಡ್ತಿದ್ವಿ. ಈ ಕಾಲದಲ್ಲಿ ಏನಾಗಿದೆ ಅಂತಂದರೆ, ಮಳೆ ಬಂದು ಕೊರೆದು ಹೋಗಿ ಅಥವಾ ಪ್ರಾಣಿಗಳು ತಿರುಗಾಡಿ ಈ ಥರ ಇದು ಸಾಮಾನ್ಯ 400 ವರ್ಷ ಆಗೋಯ್ತು. ಈಗ ಕೋಟೆ ಸುಸ್ಥಿತಿಲಿ ಇಲ್ಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಪೇಟೋಟೆಲ್ಲ ಇವನ ಕಾಲದಲ್ಲಿ, ರಣದುಲ್ಲಾ ಖಾನನ ಕಾಲದಲ್ಲಿ ಸಂಪೂರ್ಣ ನಾಶವಾಗಿ ಹೋಯ್ತು ಅಂತ ಈ ಕೋಟೆ. ಅಷ್ಟರ ಮೇಲೆ ಉಳಿದಿದ್ದನ್ನ ಮತ್ತೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಹುಷಾರ್ ಸರ್, ಹೋಗ್ಬೋದಾ? ಹೋಗ್ಬೇಕು. ಇಷ್ಟೊಂದು ಕಾಡು ಬೆಳ್ಕೊಬಿಟ್ಟಿದೆಯಲ್ಲ. ಒಂದು ಸಲ ನಾನು ಒಬ್ಬನೇ ಇದನ್ನ ಸ್ವಚ್ಛ ಮಾಡಿದ್ದೆ. ಅಂದ್ರೆ ಎಷ್ಟು ಸುಲಭ ಸ್ವಚ್ಛ ಮಾಡ್ಲಿಕ್ಕೂ ಸಾಧ್ಯವಾಗೋದಿಲ್ಲ. ಹೌದು, ಇಲ್ಲಿಂದ ಕಂದಕ ಶುರುವಾಗುತ್ತೆ. ಇದು ಯಾವ ತರ ಅಂತಂದ್ರೆ, ಈ ಕೋಟೆಯಲ್ಲಿ 3-4 ಬಗೆಯ ಕೋಟೆ ಇದೆ. ಗಿರಿದುರ್ಗ ಅಂತ ಗುಡ್ಡದ ಮೇಲೆ ಕಟ್ಟುವಂತಹ ಕೋಟೆ ಇದೆ. ಭೂದುರ್ಗ ಅಂತ ನೆಲದ ಮೇಲೆ ಕಟ್ಟುವಂತಹದ್ದು. ಜಲದುರ್ಗ ಅಂತ ನೀರಿನ, ನಮ್ಮಲ್ಲಿ ಬೇಕಲ್ ಕೋಟೆ ಇದೆ, ಕಾಸರಗೋಡಿನಲ್ಲಿರುವ ಬೇಕಲ್ ಕೋಟೆ, ಅದು ಜಲದುರ್ಗ ಅಂತ ಹೇಳ್ಬೋದು. ಸುತ್ತಲೂ ಸಮುದ್ರ ಆವರಿಸಿದೆ. ಇದು ಭೂದುರ್ಗ. ಗಿರಿದುರ್ಗ ಅಂತಂದರೆ ಇದೇ ಕೆಳದಿ ಅರಸರ ತೀರ್ಥಹಳ್ಳಿಯಲ್ಲಿರುವಂತಹ ಭುವನಗಿರಿ ದುರ್ಗ, ನಾವು ಕೌಲೆದುರ್ಗ ಅಂತ ನಾವೇನು ಹೇಳ್ತೀವಿ, ಅದು ಅಥವಾ ಚಿತ್ರದುರ್ಗದ ಕೋಟೆ ಇದೆಯಲ್ಲ, ಅದು ಗಿರಿದುರ್ಗ, ಗುಡ್ಡದ ಮೇಲೆ ಇರುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಸುತ್ತಲೂ ಕಂದಕ ಇದೆ. ಈ ಕೋಟೆಯನ್ನು ಸುತ್ತಲೂ ಕಂದಕ ಆವರಿಸಿರುವಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಇವಾಗ ಕಾಣಿಸ್ತಾ ಇದೆಯಲ್ಲ, ಇದು ಕಂದಕನೇ ಅಲ್ವಾ ಸರ್? ಇಲ್ಲಿ ಇದು ಹೀಗೆ ಒಂದು ರೌಂಡ್ ಹೊಡ್ಕೊಂಡು ಇಲ್ಲಿಗೆ ಬರುತ್ತೆ. ನಾವು ಹೀಗೆ ಹೋಗ್ಬಿಟ್ರೆ ನಾವಿನ್ನು ಕೋಟೆಗೆ ಎಂಟ್ರಿ ಆಗಿಲ್ಲ, ಇಲ್ಲಿಂದ ಎಂಟ್ರಿ ಆಗ್ತಾ ಇದ್ದಾರೆ. ಓಕೆ.
ಏನು ಸೌಂಡ್ ಆಯಿತು? ಕಾಡ್ಕೋಣ ಇದೆಯಾ ನೋಡ್ತಿದ್ದೀನಿ. ಕಾಡ್ಕೋಣನ ಕಾಡ್ಕೋಣ ಅಲ್ವಾ? ಇಲ್ಲೇ ಇದೆಯಲ್ಲ. ಹ್ಞೂ ಕಾಡ್ಕೋಣಗಳು ಜಾಸ್ತಿ ಇದೆಯಾ? ಬೇಕಾದಷ್ಟು ಅವು ತೊಂದರೆ ಕೊಡುತ್ತಾ? ಅಭ್ಯಾಸ ಆಗಿದೆ ಅವಕ್ಕೂ. ಹ್ಞೂ ಮನುಷ್ಯರು ನೋಡಿ ಅಭ್ಯಾಸ ಆಗಿದೆಯಲ್ಲ, ಹ್ಞೂ ತೊಂದರೆ ಯಾವ ಪ್ರಾಣಿಯಿಂದನೂ ತೊಂದರೆ ಇಲ್ಲ ಬಿಡಿ. ಓಕೆ. ಮನುಷ್ಯನೇ ಎಲ್ರಿಗೂ ಇಲ್ಲಿಂದ ಇಕ್ಕೇರಿ ಕೆಳದಿ ನಾಯಕರ ಕೋಟೆ ಪ್ರಾರಂಭ ಆಗ್ತಾ ಇದೆ. ಕಂದಕಗಳನ್ನ ದಾಟಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಓ, ಬೃಹದಾಕಾರದ ಕಲ್ಲುಗಳು. ಅಲ್ಲಿ ಮಹಾದ್ವಾರ ಇತ್ತು, ಹ್ಮ್. ಈಗ ಅದು ಬಿದ್ದು ಹೋಗಿದೆ. ಅವಶೇಷದ ಮೇಲೆ ಇತಿಹಾಸ ಕಟ್ಟಬೇಕು ಸರ್. ಈಗ ಇತಿಹಾಸ ಅಂತಂದ್ರೆ ಏನು, ಅದೊಂದು ನಮಗೆ ಒಂದು ಪದವಾಗಿ ಕಾಣುತ್ತೆ. ಪದ ಅಲ್ಲ, ಅದು ಒಂದೊಂದು ವಾಕ್ಯ. ಇತಿ ಅಂತಂದರೆ ಈ ರೀತಿ, ಹಾ ಅಂದರೆ ಹಿಂದೆ, ಆಸ ಅಂತಂದರೆ ಆಗಿತ್ತು ಎಂಬುದನ್ನು ತಿಳಿಸೋದೇ ಇತಿಹಾಸ. ಯಾವುದೂ ಅಷ್ಟೇ ಕಳೆದಿದ್ದನ್ನು ನಾವು ಹುಡುಕಬೇಕು ಅಂತಂದರೆ, ಪ್ರಕೃತಿಗೆ ಒಂದು ಗುಣ ಇದೆ, ಏನಂತಂದರೆ ಎಲ್ಲವನ್ನು ಜೀರ್ಣ ಮಾಡಿ ಹಾಕುತ್ತೆ. ಕಳೆದ ಮೇಲೆ ಅದನ್ನು ಉಳಿಸೋದಿಲ್ಲ, ಅದನ್ನು ಅಷ್ಟು ಜೀರ್ಣ ಮಾಡಿ ಹಾಕುತ್ತೆ. ಇದ್ದ ಅವಶೇಷಗಳೇನೋ ಕುರುಹುಗಳಿರ್ತಾವಲ್ಲ, ಅದನ್ನು ಬಳಸ್ಕೊಂಡು ನಾವು ಇತಿಹಾಸ ಕಟ್ಟುವಂಥ ಕೆಲಸ. ಒಂದು ಕಾಲದಲ್ಲಿ ಸಮೃದ್ಧವಾಗಿ ಬೆಳೆದಿತ್ತು, ಜನಪರವಾಗಿತ್ತು ಅಂತ. ಯಾಕೆಂತಂದರೆ ಇವರ ಆಡಳಿತವೇ ಹಾಗೆ, ಇವರಿಗಾಗಿ ಬದುಕಿದವರಲ್ಲ. ಕೋಟೆ ಕೊತ್ತಲ ಇರ್ಬೋದು, ಇದು ಬೊಕ್ಕಸ ರಕ್ಷಣೆ ಬೇಕಾಗಿತ್ತು. ರಾಜಕೇಂದ್ರಿತವಾಗಿದ್ದಾಗ ಒಬ್ಬ ರಾಜ ನಾಶವಾದ ಅಂತಂದರೆ, ಹೋಗ್ಬಿಟ್ಟ ಅಂತಂದರೆ ಇಡೀ ರಾಜ್ಯಕ್ಕೆ ಹೊಡೆತ ಬರ್ತಿತ್ತು. ವಿಜಯನಗರ ಹಾಳಾಗಿದ್ದು ಹಾಗೆ ಅಲ್ವಾ. ಕೊನೆಗೆ ರಾಮರಾಜ ನಾಯಕನನ್ನು ವಿಜಯಪುರದ ಇವನು ಕೊಂದಾಗ ಇಡೀ ಅಂತಹ ಸಮೃದ್ಧ ವೈಭವೋಪೇತ ಸಾಮ್ರಾಜ್ಯವೇ ನಾಶವಾಗಿ ಹೋಯಿತು ಅಂತ. ಏಕಕೇಂದ್ರಿತವಾದರೆ ಹೀಗೆ ಆಗೋದು ಅಂತ. ರಾಜ ಹೋದ ಅಂತಂದರೆ ಎಲ್ಲವೂ ಅನಾಥವಾದ ಹಾಗೆ. ಅದಕ್ಕಾಗಿ ಅವನ ರಕ್ಷಣೆಗಾಗಿ ಕೋಟೆ ಕೊತ್ತಲಗಳು. ಇಲ್ಲಿ ಮಹಾದ್ವಾರ ಪ್ರಾರಂಭವಾಗತ್ತೆ. ಬಿದ್ದೋಗ್ಬಿಟ್ಟಿದೆ, ಒಂದ್ಸತಿ ನೋಡ್ಕೊಂಬರೋಣ. ಹೋಗ್ಬೋದು, ಸ್ವಲ್ಪ ಹುಷಾರು. ಮಹಾದ್ವಾರ ಅಂತ ಹೇಳಿದ್ರೆ ಎಂಟ್ರೆನ್ಸ್ ಯಾವ ಕಡೆ ಇತ್ತು? ಇದೇ ಎಂಟ್ರೆನ್ಸ್. ಹೀಗೇನೆ ಒಳಗಡೆ ಹೋಗ್ಬೇಕಿತ್ತ? ಓ, ಬಿದ್ದೋಗ್ಬಿಟ್ಟಿದೆ ಎಲ್ಲ ಮಹಾದ್ವಾರ. ಕಲ್ಲಷ್ಟೇ ನೋಡ್ಬೋದು. ಮಹಾದ್ವಾರ ಅಂದ್ರೆ ತುಂಬಾ ದೊಡ್ಡದಾಗಿರುತ್ತೆ ಅಲ್ವಾ? ಯಾವುದೇ ಒಂದು ಕಂಬ ಇದು ನಾವು ನೋಡ್ಬೋದು ಅಲ್ವಾ. ಇದು ಮಲಗಿದೆ, ಹೀಗೆ ನೆಟ್ಟಿಗೆ ಇರುವಂತಹದ್ದು ಈಗ ಮಲಗಿದೆ. ಹಾಗಾಗಿ ಇಲ್ಲಿ ನೋಡಿ ಎಂಟ್ರೆನ್ಸ್ ಇದೆ, ಇಲ್ಲಿ ಕಲ್ಲು ಕಟ್ಟಿದ್ದನ್ನು ನೋಡ್ಬೋದು ನಾವು. ಅಂದರೆ ಒಂದು ಕಾಲದಲ್ಲಿ ಇದು ಅಚ್ಚುಕಟ್ಟಾಗಿತ್ತು. ಅಚ್ಚುಕಟ್ಟಾಗಿದ್ದನ್ನು ಕೊನೆಗೆ ನಮ್ಮ ನಿರ್ಲಕ್ಷ್ಯವೂ ಒಂದು ಕಾರಣ ಇರಬಹುದು, ಅಥವಾ ಅದರ ದುರ್ಬಳಕೆಯೂ ಒಬ್ಬ ಕಾರಣ ಇರಬಹುದು. ಅಮೇರಿಕಾದ ಒಂದು ಲೇಡಿ ಮಾರ್ಗ್ರೆಟ್ ಅಂತ, ಅವು ಬಂದು ಬಹುಶಃ ಒಂದು ದಿವಸ ನಾ ಕರ್ಕೊಂಡು ಹೋಗಿದ್ದೆ. ಕೊನೆಗೆ ಫಾರಿನಿಂದ ಬಂದಿದ್ರ? ಹೌದೌದು. ಕೊನೆಗೆ ಅವು ಕತ್ತಿ ಹಿಡ್ಕೊಂಡು ಬಂದು ಕ್ಲೀನ್ ಮಾಡಿ ಪ್ರತಿ ಇಂಚು ಅದನ್ನು ಸ್ಟಡಿ ಮಾಡಿದ್ದಾಳೆ ಅಂತ. ಅವಳು PhD ಇಲ್ಲೇ ಕುವೆಂಪು ಯೂನಿವರ್ಸಿಟಿಯಿಂದಲೇ ಮಾಡಿರುವಂಥದ್ದನ್ನು. ಏನು ಈ ಕೋಟೆ ಬಗ್ಗೆನಾ? ಇಕ್ಕೇರಿ ಕೋಟೆ ಬಗ್ಗೆನಾ? ಹೌದು, ಆಯ್ಕೆ ಮಾಡ್ಕೊಂಡಿದ್ದು ಆರ್ಕಿಟೆಕ್ಚರ್. ಇಕ್ಕೇರಿಯ ಆರ್ಕಿಟೆಕ್ಚರ್ ಬಗ್ಗೆ ಸ್ಟಡಿ. ಅವ್ರದ್ದು ಸ್ಟಡಿ ಕ್ರಮ ಹೇಗೆ ಅಂತಂದರೆ, ಇಲ್ಲಿ ಮತ್ತೊಂದು ಅವರು ಪಾಯಿಂಟ್ ಮಾಡ್ಕೊಂಡು ಬಂದ ವಿಷಯ ಬಿಟ್ಟು ಮತ್ತೊಂದು ಸಿಕ್ಕಿದ್ರೂ ಅದನ್ನು ನೋಡೋದಿಲ್ಲ ಅಂತ. ಅವರ ಆ ಸ್ಟಡಿ ಮೆಥಡು ತುಂಬ ಸೋಜಿಗ, ಅಂದರೆ ಭಾಳ ಚೆನ್ನಾಗಿರುತ್ತೆ ಅಂತ. ಅಷ್ಟು ಪಾಯಿಂಟ್ ಮಾಡ್ಕೊಂಬಂದಿರ್ತಾರೆ. ಪಾಯಿಂಟ್ ಮಾಡ್ಕೊಂಬಂದು ಅವರು ಅದನ್ನು ಸ್ಟಡಿ ಮಾಡ್ತಾರೆ. ಇದೆಲ್ಲ ಜಂಬಿಟಿಗೆ ಕಲ್ಲ? ಹೌದು, ಇದು ನಮ್ಮ ಲೋಕಲಲ್ಲಿ ಸಿಗುವಂತಹ ಕಲ್ಲುಗಳೇ. ಇದು ನೆಲದ ಮೇಲ್ಗಡೆ ಇರುವಂಥದ್ದು. ನೆಲದ ಆಳದಲ್ಲಿಯೂ ಈ ರೀತಿ ಕಲ್ಲು ಸಿಗುತ್ತೆ, ಆದರೆ ಇಷ್ಟು ಹಾರ್ಡ್ ಇರೋದಿಲ್ಲ. ಇದು ನೆಲದ ಮೇಲೆ ಸಿಗುವಂತಹ ಕಲ್ಲು ತುಂಬ ಹಾರ್ಡ್. ಇದು ಶಿಲೆಗಲ್ನಷ್ಟೇ ಗಟ್ಟಿ ಬರುತ್ತೆ, ಇದು ಹಾಳಾಗೋದಿಲ್ಲ ಇವೆಲ್ಲ. ಹಾಗಾದ್ರೆ ಇಕ್ಕೇರಿ ನಾಯಕರ ಕೋಟೆ ಫುಲ್ ಜಂಬಿಟಿಗೆಯಿಂದಲೇ ನಿರ್ಮಾಣ ಆಗಿದೆ. ಮತ್ತು ಮಣ್ಣು, ಜಂಬಿಟಿಗೆ ಕಲ್ಲು ಮತ್ತು ಮಣ್ಣು ಎರಡನ್ನೇ ಬಳಸಿದ್ದು. ನಮ್ಮಲ್ಲಿ ಶಿಲೆಗಲ್ಲು ನಾವು ಹೊರಗಡೆಯಿಂದ ತರಬೇಕು, ಇಲ್ಲಿ ಸಿಗತ್ತೆ ಕೆಲವು ಪ್ರಾಂತ್ಯದಲ್ಲಿ. ಇವೆಲ್ಲ ಲೋಕಲ್ ಕಲ್ಲುಗಳೇ. ಅಂದರೆ ಇಲ್ಲಿ ಗಣಿಗಾರಿಕೆ ಎಲ್ಲಿ ಮಾಡಿದ್ದಾರೆ ಹೇಳುವಂಥದ್ದು ನಮಗೆ ಸಿಗ್ತಾ ಇಲ್ಲ, ಮಾಹಿತಿ ಸಿಗ್ತಾ ಇಲ್ಲ. ಅಂದರೆ ಆ ಜಾಗ ಸಿಗ್ತಾ ಇಲ್ಲ, ಮಣ್ಣು ಮುಚ್ಚಿ ಹೋಗಿರ್ಬೋದು. ಆಳದಲ್ಲಿ ಈ ಥರ ಕಲ್ಲು ಇದೆ, ಬಿಟ್ಟರೆ ಹೆಚ್ಚು ಜಂಬಿಟಿಗೆ ಕಲ್ಲನ್ನೇ ಇವರು ಬಳಸಿದ್ದನ್ನು ನೋಡ್ಬೋದು. ಯಾರು ಈ ಕೋಟೆ ಕಟ್ಟಿದ್ದು? ಈ ಕೋಟೆ ಸದಾಶಿವ ನಾಯಕನಿಂದ ಪ್ರಾರಂಭವಾಗತ್ತೆ.